ಅವನು ಅಲ್ಲಿಗೆ ಹೋಗಿಲ್ಲ ಅಂದಿದ್ರೆ ನಾವು ಸೆಟ್ ಮಾಡಿರೋ ನರ್ಸು ಇಷ್ಟೊತ್ತಿಗೆ ಅವ್ಳು ಕೆಲಸ ಮಾಡಿ ಮುಗಿಸಿರ್ತಿದ್ಲು. ರಾಜ ಹುಲಿ ನಾನು ಶೂಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ. ಒಂದು ವೇಳೆ ಶೂಟ್ ಮಾಡಿರೋ ವ್ಯಕ್ತಿನೇ ಹಾಸ್ಪಿಟಲ್ಗೆ ಬಂದಿರ್ಬೋದಾ? ನೋ ವೇ, ಇದು ರಾಜ ಹುಲಿ ಕೆಲಸನೇ. ಆದರೆ ರಾಜ ಹುಲಿ ನಾನು ಫೈರ್ ಮಾಡಿಲ್ಲ ಅಂತ ಹೇಳ್ತಿದ್ದಾನಲ್ಲ ರಾಧಾ. ಆ ರಾಜ ಹುಲಿ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ಅವ್ನು ಮೊದಲೇ ಪೆಂಗನ್ ಥರ ಆಡ್ತಿರ್ತಾನೆ. ಬುಲೆಟ್ ಫೈರ್ ಆಗಿದ್ದಕ್ಕೆ ಗಾಬರಿಯಾಗಿ ಏನೇನೋ ಮಾತಾಡ್ತಿದ್ದಾನೆ. ಹಾಗಾದರೆ ಬಂಗಾರಮ್ಮಂಗೆ ಬಿದ್ದಿರೋ ಬುಲೆಟು ರಾಜ ಹುಲಿ ಫೈರ್ ಮಾಡಿರೋ ಬುಲೆಟೇನಾ? 100%. ಬುಲೆಟ್ ಫೈರ್ ಆಗಿದ್ದ ಜಾಗದಲ್ಲಿ ಕೇಶವ್ ಮತ್ತು ರಾಜಿ ಅವರು ಅಲ್ಲೇ ಇದ್ರು, ಕಣ್ಣಾರೆ ಕಂಡಿದ್ದಾರೆ. ಆದರೆ ರಾಜ ಹುಲಿ ನಮ್ಮ ಹತ್ರ ಏನಕ್ಕೆ ಸುಳ್ಳು ಹೇಳ್ತಾನೆ? ನಮ್ಮನ್ನ ನಂಬಿಸಿ ದಿಕ್ ತಪ್ಸೋದಿಕ್ಕಿರ್ಬೋದು. ಅದರಿಂದ ಅವನಿಗೇನು ಲಾಭ? ಲಾಭನೋ ನಷ್ಟನೋ ನನಗದೆಲ್ಲ ಗೊತ್ತಿಲ್ಲ. ಅವ್ನು ನಿಜವಾಗ್ಲೂ ನಾವು ಹೇಳಿರೋ ಥರ ಕೆಲಸ ಮಾಡಿದಿದ್ರೆ ಸಹನನ್ನ ಕಿಡ್ನಾಪ್ ಮಾಡಿದ ತಕ್ಷಣ ಅವಳನ್ನ ಮುಗಿಸ್ತಿದ್ದ. ಇದು ಯೋಚನೆ ಮಾಡೋ ಪಾಯಿಂಟ್. ಒಂದ್ಸಲ ರಾಜ ಹುಲಿಗೆ ಫೋನ್ ಮಾಡಿ ವಿಚಾರಿಸ್ಲಾ? ಮಾಡಿ ಕೇಳಿ. ವೈಭವ. ಹಲೋ ರಾಜ ಹುಲಿ, ನೀನಿರೋ ಜಾಗದಿಂದ ಬೇರೆ ಕಡೆ ಹೋಗಬೇಡ ಅಂತ ಹೇಳಿದ್ದೆ ತಾನೇ? ಆ ಬಂಗಾರಮ್ಮ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೆ ಹೋಗಿದ್ದ? ನೀನು ಮಾಡಿರೋ ಎಡವಟ್ಟಿಂದ ಆ ಕಂಟಿಗೆ ಮಚ್ಚಿಟ್ಕೊಂಡು ಬಂಗಾರಮ್ಮನ ಕಾಯ್ತಾ ಇದ್ದಾನೆ. ಈಗ ನಾವು ಅಲ್ಲಿ ಹೋಗಿ ನಮ್ಮ ಕೆಲಸ ಮಾಡೋದು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಏನು ಹೇಳ್ತಿದ್ದೀರಾ? ನೀವು ಹೇಳ್ದಂಗೆ ಈ ಜಾಗ ಬಿಟ್ಟು ಕದ್ಲಿಲ್ಲ ನಾನು. ಸುಳ್ಳು ಹೇಳ್ಬೇಡ. ಅಯ್ಯೋ, ನಮ್ಮ ಅವ್ವನ ಮ್ಯಾಕಾಣೆ, ನಮ್ಮ ಅಪ್ಪನ ಮ್ಯಾಕಾಣೆ, ನಮ್ಮೂರ್ ಸಿಡ್ಲೂರ್ ಮ್ಯಾಕಾಣೆ. ನನ್ನ ಟೀ ಅಂಗಡಿ ಹತ್ರ ಹೋಗಿದೆ ಹೊರತು ಬೇರೆ ಎಲ್ಲೂ ಹೋಗಿಲ್ಲ. ಅಲ್ಲಿಂದ ಕಾಳಿ ಕೈಯಿಂದ ತಪ್ಪಿಸ್ಕೊಂಬರ್ದು ಎಷ್ಟು ಕಷ್ಟ ಆಯ್ತು ಗೊತ್ತೇ? ಏನು ಹೇಳ್ತಾ ಇದ್ಯಾ? ಏನು ಶಿವಣ್ಣ ಕರೆದಿದ್ದು? ಅದು ಅದು ಚೇಂಜ್ ಮಾಡ್ತೋದಲ್ಲ, ಅದಕ್ಕೆ. ಆಗ್ಲೇ ಚೆನ್ನಾಗೇ ಇದ್ದೆ, ಈಗ ನೋಡ್ರೆ ಒಳ್ಳೆ ರೋಗ ಬಂದಿರೋ ಹಂಗೆ ರಗ್ಗೊದ್ಕೊಂಡು ನಿಂತಿದ್ಯಾ. ಶಾನೆ ಚಳಿ ಐತೆ, ಅದಕ್ಕೆ. ಏನಾದ್ರೂ ತಗ್ಲಾಕೊಂಡಿದ್ರೆ ಏನ್ ಗತಿ? ಇರುವಂತ ಜಾಗ ಕೊಟ್ರೆ ಸಾಕೆ, ಹೊಟ್ಟೆಗೆ ಇಟ್ಬೇಡ್ವೆ. ನೋಡು, ನಿನಗೇನು ಬೇಕೋ ಅದ್ರ ವ್ಯವಸ್ಥೆ ನಾವು ಮಾಡ್ತೀವಿ. ಇನ್ಮೇಲಿಂದ ಆ ಜಾಗ ಬಿಟ್ಟು ಬೇರೆ ಕಡೆ ಕದ್ಲಬಾರ್ದು ನೀನು. ಹಂಗಿದ್ರೆ ಊಟದ ಜೊತೆಗೆ ಒಳ್ಳೆ ಫಾರಿನ್ ಚಾಚ್ ಕಳಿಸ್ತೆ. ಯಾಕೋ ಸ್ಯಾನೆ ಮೈ ಕೈ ನೋವಾಯ್ತಾ ಇದೆ. ಒಪ್ಸಿದ ಕೆಲಸ ಮಾಡೋಕ್ಕಾಗದೇ ಇದ್ರು ಕುಡಿಯೋದಕ್ಕೆ ಫಾರಿನ್ ಬಾಟ್ಲೇ ಬೇಕು. ಕಂಟಿಯವರೇ, ನಿಮ್ಮ ತಾಯಿದು ECG ರಿಪೋರ್ಟ್ಸ್ ಬಂದಿದೆ. ಮೆಡಿಸಿನ್ಸ್ ಚೇಂಜ್ ಆಗುತ್ತೆ, ನೋಡೋಣ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರಾ ಅಂತ. ನಿಮ್ಮ ಮ್ಯಾಗ ನಂಬಿಕೆ ಇದೆ ಡಾಕ್ಟ್ರೆ, ಅದೇನು ಬೇಕೋ ಮಾಡಿ. ಅಕ್ಕ, ಜಗನ್ಗೆ ನಮ್ಮ ಮೇಲಿರೋ ಕೋಪಕ್ಕೆ ಅತ್ತೆಗೇನಾದ್ರೂ ತೊಂದರೆ ಮಾಡಿದ್ರೆ? ನನಗೂ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ ಕಣವಿ. ಅವ್ನ ಮುಖ ನೋಡ್ತಿದ್ರೆ ಕಪ್ಪಳಕ್ಕೆ 2 ಬಾರಿಸ್ಬೇಕು ಅಂತ ಆಯ್ತು ನನಗೆ. ಅಕ್ಕ, ಈಗ ನಾವು ಆ ವಿಷಯನ ಯಾರಿಗೂ ಹೇಳ್ದೇ ಇರೋದೇ ಒಳ್ಳೇದು. ಸ್ನೇಹ, ಊಟ ತಕೊಂಬಂದೀವ್ನಿ, ನೀನು ಊಟ ಮಾಡ್ಕೊಂಡು ಸಿರಿಗೂ ಕೊಡಯ್ಯ. ನನಗೆ ಯಾವ ತಿಂಡಿನೂ ಬೇಕಾಗಿಲ್ಲ. ಅಯ್ಯೋ ಕಂಟಿ, ಇದೇನಪ್ಪ ಹಿಂಗಂದ್ಯಾ? ಹಸ್ಕೊಂಡಿದ್ರೆ ಆಯ್ತಿದೆ, ದೇಹಕ್ಕೆ ಶಕ್ತಿ ಬೇಡ, ಹೊಸಿ ತಿನ್ನಪ್ಪ. ನಾನು ಮೊದಲು ರಾಜ ಹುಲಿ ರಕ್ತ ಕುಡಿಬೇಕು. ಆಮೇಲೆ ಅನ್ನ ಸೇರೋದು.
ಇಷ್ಟೊಂದು ಆಕ್ರೋಶದಲ್ಲಿರೋ ಕಂಟಿ ಅವ್ರಿಗೆ ಜಗನ್ನು ಸುಮ್ಮನ ಹತ್ರ ತೆಪ್ಪಾಗಿ ನಡ್ಕೊಂಡ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವನವ್ರನ್ನ ಸುಮ್ಮನೆ ಬಿಡೋಕ್ಕಿಲ್ಲ. ಬಾಬಂಗ್ ವಿಷಯ ಗೊತ್ತಾಗಿ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕಿಂತ ನಾವು ಸುಮ್ಮನೆ ಇರೋದೇ ಒಳ್ಳೇದು. ಜಗನ್ ಅತ್ತೆ ಏನಾದ್ರು ರೆಸ್ಪಾನ್ಸ್ ಮಾಡ್ತಿದ್ದಾರ? ಈಗ ತಾನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ, ಇವಾಗಲೇ ಏನು ಹೇಳೋಕ್ಕಾಗಲ್ಲ. ನಿಮ್ಗೇನು ಕೆಲಸ ಇಲ್ಲಿ? ಅದು ಪುಟ್ಟಕ್ಕ ನಿಮ್ಮ ನೋಡಬೇಕು ಅಂದ್ಲು ಕಣಪ್ಪ, ಅದಕ್ಕೆ ಕರ್ಕೊಂಬಂದೆ. ಬಸಿ ಜಾಗ ಬಿಡು, ನೋಡ್ಕೊಂಡು ಹೊಂಟೈತೀವಿ. ಮೋಸ ಮಾಡೋರೆಲ್ಲ ನಮ್ಮ ಅಮ್ಮನ ನೋಡೋ ಅವಶ್ಯಕತೆ ಇಲ್ಲ. ನೋಡಪ್ಪ, ಆಗಿದ್ದನ್ನೇ ಮನ್ಸಲ್ಲಿ ಇಕ್ಕಬೇಡ. ನಿಮ್ಮ ಅವ್ವನ್ ನೋಡ್ದೆ ಮನ್ಸಿಗೆ ಶಾನ ನೋವಾಯ್ತಾ ಇದೆ. ನಿಮ್ಮ ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ನಮ್ಮ ತಾಯಿ ಪರಿಸ್ಥಿತಿಗೆ ನೀವೇ ಕಾರಣ. ಅಯ್ಯಯ್ಯಯ್ಯಯ್ಯ, ಇದೇನಪ್ಪ ಹಿಂಗೆ ಮಾತಾಡ್ತಿದ್ಯಾ ನೀನು? ತಲೆ ಬೂಡ ಗೊತ್ತಿಲ್ಲದೆ ಮಾತಾಡ್ತಿದ್ಯಲ್ಲ. ಅಲ್ಲ, ನಿಮ್ಮವ್ವ ಆರೋಗ್ಯ ಕೆಟ್ಟಲ್ವ ಆಸ್ಪತ್ರೆ ಸೇರಿರೋದು, ಅದಕ್ಕೆ ಪುಟ್ಟಕ್ಕನೇ ಕಾರಣ ಅಂದ್ರೆ ಹೆಂಗೆ? ನೋಡಿ, ಇವ್ರ ಮುಖ ನೋಡೋದಕ್ಕೂ ನಂಗೆ ಇಷ್ಟ ಇಲ್ಲ. ಸುಮ್ಮನೆ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸೆಕ್ಯೂರಿಟಿ ಕರೆಸಿ ನಿಮ್ಮನ್ನ ಆಚೆ ಹಾಕ್ಸ್ಬೇಕಾಗತ್ತೆ. ಏಯ್, ಹೆಂಗದೆ ಮೈಗೆ?